ಕಳೆದ 12 ದಿನಗಳ ಹಿಂದೆ ನಿಗೂಢವಾಗಿ ನಾಪತ್ತೆಯಾಗಿದ್ದ ಏನು ಫರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ್ ಈಗ ಪತ್ತೆಯಾಗಿರುವಂತದ್ದು. ಸದ್ಯಕ್ಕೆ ಅವರ ತಂದೆ ಪದ್ಮನಾಭ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವಾಗ ನಿಮ್ಮ ಮಗ ಉಡುಪಿಯಲ್ಲಿ ಪತ್ತೆಯಾಗಿದ್ದಾನೆ ಅನ್ನೋ ವಿಚಾರ ಗೊತ್ತಾಗಿದೆ. ನಿಮಗೆ ಫಸ್ಟ್ ಯಾವಾಗ ಗೊತ್ತಾಯ್ತು, ಯಾರು ಹೇಳಿದ್ದು? ಒಂದು 3:30 ಗಂಟೆಗೆ ಒಂದು ಫೋನ್ ಕಾಲ್ ಬಂತು ಅವರಿಗೆ, ಹೆಂಡತಿಗೆ. ಆಗ ಅವರು ಹೇಳಿದ್ರು, ಅಣ್ಣನ ಮಗನ ಹತ್ರ ಕೊಟ್ಟರು. ಅವರಿಗೆ ಯಾರು ಅಂತ ಏನಂತ ಗೊತ್ತಾಗಲಿಲ್ಲ. ಕೇಳಿದ ನಾವು ಉಡುಪಿಯ ಡಿಮಾರ್ಟ್ನಿಂದ ಫೋನ್ ಮಾಡೋದು ಅಂತ ಹೇಳಿ ಮತ್ತೆ ಆ ದಿಗಂತನ ಹತ್ರ ಕೊಟ್ಟರು ಫೋನ್. ಅವನು ನಮ್ಮ ಹತ್ರ ಮಾತಾಡಿದ, ಅಮ್ಮ ಯಾನೆ ಇದೇ ಪೋತಿನ ಅಂತ ನಾವು ಕೇಳಿದ್ವಿ. ಅದಕ್ಕೆ ಆ ಪೋತಿನ ಹತ್ತ ಅಮ್ಮ ಹೆಣ್ಣು ಕೊಣುತ್ತೀನಿ ಅಂತ ಹೇಳಿದ. ಯಾರು ಅಂತ ಏನು ಹೇಳಿಲ್ಲ ಅವನು ನಮ್ಮ ಹತ್ರ, ಅಷ್ಟೇ ಹೇಳಿದೆ ಅಷ್ಟೇ. ಮತ್ತೆ ನಮಗೆ ಫೋನು ಮಾಡಲಿಲ್ಲ, ನಾವು ಕೂಡ ಮಾಡಲಿಲ್ಲ. ನಾವು ಮತ್ತೆ ಡೈರೆಕ್ಟ್ ಪೊಲೀಸ್ನವರಿಗೆ ಫೋನ್ ಮಾಡಿದ್ವಿ. ಅವರು ಮತ್ತೆ ಕರ್ಕೊಂಡು ಬಂತಿருந்து ಹೇಳಿದ್ರು. ಅಂದ್ರೆ ನಿಮಗೆ ಡಿಮಾರ್ಟ್ ಅವ್ರದ್ದು ಬೇರೆಯವ್ರ ಮೊಬೈಲ್ ಇಂದ ನಿಮ್ಮ ಮಗನೇ ಮಾಡಿದ್ದ, ಅಲ್ಲ ಬೇರೆಯವ್ರು ನೋಡಿ ಮಾಡಿದ್ದ? ಅಲ್ಲ, ಬೇರೆಯವರು ನಮ್ಮ ಮಗ ಹೇಳಿ ನಂಬರ್ ಬೇಕಲ್ಲ ಅವರಿಗೆ, ನಮ್ಮ ನಂಬರ್ ಅವರಿಗೆ ಗೊತ್ತುಂಟ. ಹಾಗೆ ಅವರ ನಂಬರಿಗೆ ಕಾಲ್ ಮಾಡಿದ್ರು ಅವರು, ಹಾಗೆ ನಮಗೆ ಗೊತ್ತಾದ್ದು. ಮತ್ತೆ ಗೊತ್ತಾದ್ಮೇಲೆ ನೀವು ಪೊಲೀಸರಿಗೆ ವಿಷಯ ತಿಳಿಸಿದ್ರಿ, ಅಂದ್ರೆ ಫೋನ್ ನಂಬರ್ ಕೊಟ್ರ? ಮಗನ ಹತ್ರ ಅವರವರಿಗೆ ಕಾಂಟ್ಯಾಕ್ಟ್ ಇತ್ತು, ವಿಷಯ ಎಲ್ಲ ಕೇಳ್ತಿದ್ರು ಅವರು. ಹಾಗೆ ಅವರಿಗೆ ಕಾಲ್ ಮಾಡಿ ಹೇಳಿದ್ರು, ಅವ್ರು ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ರು. ಮನೆಗೆ ಬರೋದಿಲ್ವ ಅಂತ ಗೊತ್ತಿಲ್ಲ ನನಗೆ. ಮಾತಾಡುವಾಗ ಹೇಗೆ ಅನಿಸ್ತಾ ಇತ್ತು? ಅಂದ್ರೆ ತುಂಬಾ ಗಾಬರಿ ಆಗಿದ್ನ, ನಾರ್ಮಲ್ ಆಗಿದ್ನ, ಹೇಗೆ ಅನಿಸ್ತಾ ಇತ್ತು? ಅದೇ ನಾವು ಕೇಳಿದ್ವಿ, ನೀನು ಯಾಕೆ ಓದದ್ದು, ನಾನು ಪೋತಿನ ಅತ್ತಮ್ಮ ನಾನು ಕೊಂಡೋದ್ದು ಅಂತ ಹೇಳಿದ ಅಷ್ಟೇ. ಹೌದು, ಬೇರೆ ಏನು ಮಾತಾಡಲಿಲ್ಲ ಅವನು, ಅಷ್ಟೇ ಮಾತಾಡಿದ. ಈಗ ಪೊಲೀಸ್ ಅವ್ರು ನಿಮಗೇನಾದ್ರೂ ವಿಷಯ ಹೇಳಿದಾರ? ನಮಗೆ ವಿಷಯ ಏನು ತಿಳಿಸಲಿಲ್ಲ ಇಷ್ಟವರೆಗೆ. ಇವಾಗ ಹೇಬಿಯಸ್ ಕಾರ್ಪಸ್ ಹಾಕಿರೋದ್ರಿಂದ ಕಾನೂನು ಪ್ರಕ್ರಿಯೆ ಮೂಲಕ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರೆ. ಹೌದು, ಹಾಗೆ ಮನೆಗೆ ಕರ್ಕೊಂಡು ಬರೋದಿಲ್ವಾ ಅಂತ ಗೊತ್ತಿಲ್ಲ ನಮಗೆ. ಅದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಂತಲ್ಲ, ಹೈಕೋರ್ಟ್. ಹಾಗೆ ಮತ್ತೆ ಅವ್ರು ಕರ್ಕೊಂಡು ಬರ್ಬೋದು ಅಂತ ನಮ್ಮ